ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನನ್ಯವಾದಂಥ ಸಂಬಂಧ ಇದೆ ಅವರಿಗೆ. ಅವರು ಏನೋ ಹೇಳಿದ್ದಾರೆ, ಏನೋ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಏನೋ ನೀನೇ ಆಗಪ್ಪ, ನನ್ನ ಫ್ರೆಂಡ್ ನೀನಾದರೂ ಒಳ್ಳೇದು ಅಂದೇಳಿ ಹೇಳಿರಬೇಕು. ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು. ಇವತ್ತು ಅವರೇ, ನಾಳೆನೂ ಅವರೇ, ಮುಂದೂ ಅವರೇ ಅಂತೇಳಿ ನಾವೆಲ್ಲ ಹೇಳಿದ್ದಾರೆ. ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯೋನ್ಯತೆ ಇದೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವರು ಆಗ್ಬೋದು. ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸುವ ನಾನು. ನಮ್ಮ ದೇಶಪಾಂಡೆ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ. ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರು ಕೇಳಲಿಲ್ಲ. ಇದು ಚರ್ಚೆ ಎಲ್ಲೂ ಆಗಲಿಲ್ಲ. ನಿಮ್ಮ ಟಿವಿಲಿ ಬಂತು. ನಮ್ಮ ಹಾರೈಕೆ ದೇಶಪಾಂಡೆ ಸಾಹೇಬರು ಯೋಗ್ಯ ಅವರೇ, ಅವ್ರಿಗೆ ಮುಖ್ಯಮಂತ್ರಿ ಕೊಡೋದು ಸರಿ ಉಂಟು. ಹೌದ್ರಿ, ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ದು ನೋಡಿದೆ ನಾನು ಅಂದೇಳಿ ಹೇಳಿದೆ. ನಿಮ್ಮ ಮೀಡಿಯಾದಲ್ಲಿ ಬಂದದ್ದು ನೋಡಿ ನಂಗೆ ಫುಲ್ ಸಂತೋಷ ಆಯಿತು. ಭಾಳ ಸಂತೋಷ ಆಗಿದ್ದು ನಮಗೆ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡೋರು, ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಾನು ಅದೇ ಹೇಳಿದೆ, ಎರಡೂ ಹೇಳಿದೆ. ಸೆಕೆಂಡ್ ಖುಷಿ ಪಡೋರು ಸತೀಶ್ ಸೈಲ್ ಅವರು ನಮ್ಮ ಜಿಲ್ಲೆ ಅವ್ರು ಮತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗೆ ಏನು ಕೊಟ್ಟರೆ ನನಗೆ ಆಸೆ ಉಂಟು ಅಂದೇಳಿ ಹೇಳಿದ್ದಾರೆ. ಅವರು ಮಾತಾಡ್ಕೊಳ್ಳೋದೇ ಹೇಳಲಿಕ್ಕಿಲ್ಲ. ಆಗಿರ್ಬೋದು, ನನಗೆ ಗೊತ್ತಿಲ್ಲ ಅದನ್ನು ಹೇಳೋದಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಆದೇಶದಂತೆ, ಮುಖ್ಯಮಂತ್ರಿಗಳ ಆದೇಶದಂತೆ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನೆರವೇರಿದೆ. ಎಲ್ಲರೂ ನೆಮ್ಮದಿ ಜೀವನವನ್ನು ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿ ಇದ್ದವರಿಗೆ ಪಾಪ ಭಾಳ ಸಂತೋಷದಲ್ಲಿದ್ದಾರೆ. ಯಾರು ಉಳ್ಳವರು ಅವ್ರಿಗೆ ಸಿಗದಿದ್ರೆ ಬೇಜಾರು ಮಾಡಬಾರ್ದು, ಅವ್ರಿಗೆ ಸಿಕ್ಕಿದ್ರೆ ವಾಪಸ್ ಮಾಡಬೇಕು, ಸರ್ಕಾರದ ದುಡ್ಡು ತಗೊಳ್ಬಾರ್ದು. ಯಾರು ಇಲ್ಲ, ಬಡವರು ಇದ್ದಾರೆ, ಅವರಿಗೆ ಅವಶ್ಯಕತೆ ಇದೆ, ಅದನ್ನು ಮುಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಕಾರವಾರ ತಾಲೂಕಿನವರಿಗೆ ಆಗಿ ಕಾರವಾರದಲ್ಲಿ ಆಫೀಸ್ ಮಾಡಿದ್ದೇವೆ. ಅಂಥವ್ರು ಯಾರಾದರೂ ನಮ್ಮ ಆಫೀಸಿಗೆ ಬರ್ಬೋದು. ಇಲ್ಲಿ ಅಧ್ಯಕ್ಷರು ಇರ್ತಾರೆ, ಇಲ್ಲಿ ಎಲ್ಲ ಸದಸ್ಯರು ಇರ್ತಾರೆ. ಆ ಭಾಗದ ಜನ ಪ್ರತಿಯೊಂದು ನಮ್ಮ ಹತ್ರ ಡಾಟಾ ಇದೆ. ಯಾವ ಪಂಚಾಯತ್, ಯಾವ ವಾರ್ಡ್, ಯಾವ ಮರ್ಜರೆ ಇಂದ ಯಾರಿಗೆ ಅನ್ನಭಾಗ್ಯ ಅಥವಾ ಗೃಹಲಕ್ಷ್ಮಿ ಅಥವಾ ವಿದ್ಯಾನಿಧಿ ಅಥವಾ ಬಸ್ಸಿಂದ ಏನಾದರೂ ಪ್ರಾಬ್ಲಮ್ ಆದರೆ, ಇದು 5 ಯೋಜನೆ ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನಾವು 5 ಗ್ಯಾರಂಟಿಯನ್ನು ಮೂಡಿಸಿದ್ದೇವೆ. ಮತ್ತೆ ಯಾರಿಗಾದರೂ ಮುಡಿಸ್ಲಿಕ್ಕೆ ವ್ಯತ್ಯಾಸ ಆದರೆ ಅವ್ರಿಗೆ ಮುಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಈಗಾಗಲೇ ಎಲ್ಲ ಆಫೀಸನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಈ ಯೋಜನೆ ಬಂದಾಗೂ ಪ್ರಶ್ನೆನೂ ಇಲ್ಲ. ಉಳ್ಳವರಿಗೆ ಯಾಕೆ ಕೊಡಬೇಕು? ಉಳ್ಳವರು ಯಾಕೆ ತಗೊಳ್ಬೇಕು? ಮೊದಲೇ ಮಾಡಿದರೆ ನೀವು ಯಾರು ವಿರೋಧ ಪಕ್ಷದವರು ಸಾಧ್ಯನೇ ಇಲ್ಲ ಕೊಡಲಿಕ್ಕೆ, ಇವರು ಸುಳ್ಳು ಹೇಳ್ತಾರೆ ಅಂದೇಳಿ, ಸುಮ್ಮನೆ ಕಾಲಹರಣ ಮಾಡ್ತಾರೆ ಅಂದೇಳಿ ಹೇಳ್ತಾರೆ ಅನ್ನುವ ಉದ್ದೇಶದಿಂದ ನಾವು ಸರ್ಕಾರದ ಅಧಿಕಾರಿಗಳ ಥ್ರೂ ಪ್ರತಿಯೊಬ್ಬರಿಗೂ ಮುಡಿಸಿದ್ದೇವೆ. ನಾವು ಮೊದಲೇ ಮಾಡಬೇಕು ಅನ್ನೋಕ್ಕಿಂತ ಉಳ್ಳವರು ಸಿಕ್ಕಿದ್ದಂದರೆ ಇದ್ದವರು ಏನೋ ಅನುಕೂಲಸ್ಥರಿಗೆ ಸಿಕ್ಕಿದವರು ಅವ್ರು ಮೊದಲೇ ವಾಪಸ್ ಮಾಡಬೇಕಿತ್ತು. ನಾವು ಈ ಕೆಲಸ ಮಾಡೋದು ಇರೋದಿಲ್ಲಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನನ್ಯವಾದಂಥ ಸಂಬಂಧ ಇದೆ ಅವರಿಗೆ. ಅವರು ಏನೋ ಹೇಳಿದ್ದಾರೆ, ಏನೋ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಏನೋ ನೀನೇ ಆಗಪ್ಪ, ನನ್ನ ಫ್ರೆಂಡ್ ನೀನಾದರೂ ಒಳ್ಳೇದು ಅಂದೇಳಿ ಹೇಳಿರಬೇಕು. ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು. ಇವತ್ತು ಅವರೇ, ನಾಳೆನೂ ಅವರೇ, ಮುಂದೂ ಅವರೇ ಅಂತೇಳಿ ನಾವೆಲ್ಲ ಹೇಳಿದ್ದಾರೆ. ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯೋನ್ಯತೆ ಇದೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವರು ಆಗ್ಬೋದು. ಅದರಲ್ಲಿ ಫಸ್ಟ್ ಸಂತೋಷ ಪಡುವ ನಾನು, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸುವ ನಾನು. ನಮ್ಮ ದೇಶಪಾಂಡೆ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ.
ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರು ಕೇಳಲಿಲ್ಲ. ಇದು ಚರ್ಚೆ ಎಲ್ಲೂ ಆಗಲಿಲ್ಲ. ನಿಮ್ಮ ಟಿವಿಲಿ ಬಂತು. ನಮ್ಮ ಹಾರೈಕೆ ದೇಶಪಾಂಡೆ ಸಾಹೇಬರು ಯೋಗ್ಯ ಅವರೇ, ಅವ್ರಿಗೆ ಮುಖ್ಯಮಂತ್ರಿ ಕೊಡೋದು ಸರಿ ಉಂಟು. ಹೌದ್ರಿ, ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ದು ನೋಡಿದೆ ನಾನು ಅಂದೇಳಿ ಹೇಳಿದೆ. ನಿಮ್ಮ ಮೀಡಿಯಾದಲ್ಲಿ ಬಂದದ್ದು ನೋಡಿ ನಂಗೆ ಫುಲ್ ಸಂತೋಷ ಆಯಿತು. ಭಾಳ ಸಂತೋಷ ಆಗಿದ್ದು ನಮಗೆ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡುವವರು, ಖುಷಿ ಪಡುವವರು ಬೇರೆ ಯಾರೂ ಇಲ್ಲ. ನಾನು ಅದೇ ಹೇಳಿದೆ, ಎರಡೂ ಹೇಳಿದೆ. ಸೆಕೆಂಡ್ ಖುಷಿ ಪಡುವವರು ಸತೀಶ್ ಸೈಲ್ ಅವರು ನಮ್ಮ ಜಿಲ್ಲೆ ಅವ್ರು ಮತ್ತೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗೆ ಏನು ಕೊಟ್ಟರೆ ನನಗೆ ಆಸೆ ಉಂಟು ಅಂದೇಳಿ ಹೇಳಿದ್ದಾರೆ. ಅವರು ಮಾತಾಡ್ಕೊಳ್ಳೋದೇ ಹೇಳಲಿಕ್ಕಿಲ್ಲ. ಆಗಿರ್ಬೋದು, ನನಗೆ ಗೊತ್ತಿಲ್ಲ ಅದನ್ನು ಹೇಳೋದಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಆದೇಶದಂತೆ, ಮುಖ್ಯಮಂತ್ರಿಗಳ ಆದೇಶದಂತೆ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನೆರವೇರಿದೆ. ಎಲ್ಲರೂ ನೆಮ್ಮದಿ ಜೀವನವನ್ನು ಮಾಡ್ತಾ ಇದ್ದಾರೆ. ಕಷ್ಟದಲ್ಲಿ ಇದ್ದವರಿಗೆ ಪಾಪ ಭಾಳ ಸಂತೋಷದಲ್ಲಿದ್ದಾರೆ. ಯಾರು ಉಳ್ಳವರು ಅವ್ರಿಗೆ ಸಿಗದಿದ್ರೆ ಬೇಜಾರು ಮಾಡಬಾರ್ದು, ಅವ್ರಿಗೆ ಸಿಕ್ಕಿದ್ರೆ ವಾಪಸ್ ಮಾಡಬೇಕು, ಸರ್ಕಾರದ ದುಡ್ಡು ತಗೊಳ್ಬಾರ್ದು. ಯಾರು ಇಲ್ಲ ಬಡವರು ಇದ್ದಾರೆ, ಅವರಿಗೆ ಅವಶ್ಯಕತೆ ಇದೆ, ಅದನ್ನು ಮುಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಕಾರವಾರ ತಾಲೂಕಿನವರಿಗೆ ಆಗಿ ಕಾರವಾರದಲ್ಲಿ ಆಫೀಸ್ ಮಾಡಿದ್ದೇವೆ. ಅಂಥವ್ರು ಯಾರಾದರೂ ನಮ್ಮ ಆಫೀಸಿಗೆ ಬರ್ಬೋದು. ಇಲ್ಲಿ ಅಧ್ಯಕ್ಷರು ಇರ್ತಾರೆ, ಇಲ್ಲಿ ಎಲ್ಲ ಸದಸ್ಯರು ಇರ್ತಾರೆ, ಆ ಭಾಗದ ಜನ. ಪ್ರತಿಯೊಂದು ನಮ್ಮ ಹತ್ರ ಡಾಟಾ ಇದೆ, ಯಾವ ಪಂಚಾಯತ್, ಯಾವ ವಾರ್ಡ್, ಯಾವ ಮರ್ಜರೆ ಇಂದ ಯಾರಿಗೆ ಅನ್ನಭಾಗ್ಯ ಅಥವಾ ಗೃಹಲಕ್ಷ್ಮಿ ಅಥವಾ ವಿದ್ಯಾನಿಧಿ ಅಥವಾ ಬಸ್ಸಿಂದ ಏನಾದರೂ ಪ್ರಾಬ್ಲಮ್ ಆದರೆ, ಇದು 5 ಯೋಜನೆಗೆ ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನಾವು 5 ಗ್ಯಾರಂಟಿಯನ್ನು ಮುಡಿಸಿದ್ದೇವೆ. ಮತ್ತೆ ಯಾರಿಗಾದರೂ ಮುಡಿಸ್ಲಿಕ್ಕೆ ವ್ಯತ್ಯಾಸ ಆದರೆ ಅವ್ರಿಗೆ ಮುಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಈಗಾಗಲೇ ಎಲ್ಲ ಆಫೀಸನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಕೈ ಬಿಡೋ ಪ್ರಶ್ನೆನೇ ಇಲ್ಲ, ಈ ಯೋಜನೆ ಬಂದಾಗೋ ಪ್ರಶ್ನೆನೂ ಇಲ್ಲ. ಉಳ್ಳವರಿಗೆ ಯಾಕೆ ಕೊಡಬೇಕು? ಉಳ್ಳವರು ಯಾಕೆ ತಗೊಳ್ಬೇಕು? ಮೊದಲೇ ಮಾಡಿದರೆ ನೀವು ಯಾರು ವಿರೋಧ ಪಕ್ಷದವರು ಸಾಧ್ಯನೇ ಇಲ್ಲ ಕೊಡಲಿಕ್ಕೆ, ಇವರು ಸುಳ್ಳು ಹೇಳ್ತಾರೆ ಅಂದೇಳಿ ಸುಮ್ಮನೆ ಕಾಲಹರಣ ಮಾಡ್ತಾರೆ ಅಂದೇಳಿ ಹೇಳ್ತಾರೆ ಅನ್ನುವ ಉದ್ದೇಶದಿಂದ ನಾವು ಸರ್ಕಾರದ ಅಧಿಕಾರಿಗಳ ಥ್ರೂ ಪ್ರತಿಯೊಬ್ಬರಿಗೂ ಮುಡಿಸಿದ್ದೇವೆ. ನಾವು ಮೊದಲೇ ಮಾಡಬೇಕು ಅನ್ನೋಕ್ಕಿಂತ ಉಳ್ಳವರು ಸಿಕ್ಕಿದ್ದಂದರೆ ಇದ್ದವರು ಏನು ಅನುಕೂಲಸ್ಥರಿಗೆ ಸಿಕ್ಕಿದವರು ಅವ್ರು ಮೊದಲೇ ವಾಪಸ್ ಮಾಡಬೇಕಿತ್ತು. ನಾವು ಈ ಕೆಲಸ ಮಾಡೋದು ಇರೋದಿಲ್ಲ.